ಸೊ ಶಂಕರ್ ಅವರಿಂದ ಹಿಡಿದು ಪ್ರಶಾಂತ್ ನೀಲ್ ತನಕ ನಿಮಗೆ ಬೆಸ್ಟ್ ಡೈರೆಕ್ಟರ್ ಯಾರಂದರೆ ಉಪೇಂದ್ರ ಅವರು ಅಂತಾರೆ. ಯಾವುದು ರೆಗ್ಯುಲರ್ ಇರುತ್ತೋ ಅದು ಪ್ಯಾಟರ್ನ್ನ ಬ್ರೇಕ್ ಮಾಡೋದೇ ಉಪ್ಪಿ ಅವರ ಒಂದು ಆಲೋಚನೆ. ವಾರ್ನರ್ ರಿಲೀಸ್ ಅಲ್ಲಿ ಅಜನೀಶ್ ಹೇಳ್ದಂಗೆ ಉಪ್ಪಿ ಅನ್ನೋ ನಿರ್ದೇಶಕನ ಸೆಲೆಬ್ರೇಟ್ ಮಾಡ್ಬೇಕು ಈ ಸಿನಿಮಾದಲ್ಲಿ. ಕರ್ನಾಟಕದಲ್ಲಿ ಹೀರೋಗಳದ್ದು 10 days ಮುಂಚೆ ಟಿಕೆಟ್ ಡಿಮ್ಯಾಂಡ್ ಇರೋದು ಕಾಮನ್. ಬಟ್ ಆಸ್ಟ್ರೇಲಿಯಾಲಿ ಆಲ್ರೆಡಿ ನಿಮ್ಮ ಮೆಲ್ಬೋರ್ನ್ ಸಿಟಿಲಿ 2 show ಫುಲ್ ಆಗಿದೆ. ತಮಿಳು ತೆಲುಗಲ್ಲೆಲ್ಲ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬಂದಾಗ ಅವ್ರಿಗೊಂದು ಆಸೆ ಇರುತ್ತೆ, ನಮ್ಮ ಕನ್ನಡದ ಯಾಕಪ್ಪ ಈ ತರ ಬರ್ತಾ ಇಲ್ಲ ಅಂತ. ಸೊ ಅದಕ್ಕೆಲ್ಲ ಆನ್ಸರ್ UI ಆಗುತ್ತೆ. ಉಪೇಂದ್ರ ಅವ್ರು ಅಂದ್ರೆ ಯಾರು ಕ್ವಶನ್ ಮಾಡಲ್ಲ. ಟ್ರೋಲ್ ಏನಾಗಿದೆಯೋ ಅದನ್ನ ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಅವರು ಅಷ್ಟಲ್ಲಿ ನಿಮ್ ಸಿನಿಮಾ ನೋಡಿದಾಗ ಏನಕ್ಕೆ ಅಂತ ಗೊತ್ತಾಗುತ್ತೆ. ಇತ್ತೀಚೆಗೆ ಬರ್ತಾ ಇರೋ ಎಲ್ಲ ಡೈರೆಕ್ಟರ್ಸ್ ನಿಮ್ಮ ಮೆಚ್ಚಿನ ನಿರ್ದೇಶಕ ಯಾರು ಅಂದ್ರೆ ಉಪೇಂದ್ರ ಅವ್ರ ಅಂತಾನೆ ಅನ್ನೋದು. ಈ ಪಿಕ್ಚರ್ ಟ್ರೆಂಡಿಂಗ್ ನಂಬರ್ 1 ಅಷ್ಟು ಯಾವ್ದು ಆಗಿಲ್ಲ. ನಾವು ಟ್ರೋಲ್ ಸಾಂಗ್ ಬಿಟ್ವಿ, 10 ದಿನ ಕಂಟಿನ್ಯೂಸ್ ಟ್ರೆಂಡ್ ಅಲ್ಲಿ ಇತ್ತು. ಈಗ ವಾರ್ನರ್ ಬಿಟ್ವಿ, ಇದುವರೆಗೂ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಇದೇ ತೋರಿಸುತ್ತೆ ಜನಗಳು ಯಾವ ರೀತಿ ಕಾಯ್ತಾ ಇದ್ದಾರೆ. ಶಿವಣ್ಣ ಅವರು ಈ ಸಿನಿಮಾಗೆ 4-5 ಸತಿ ಬಂದ್ರು ಶೂಟಿಂಗ್ ಅಲ್ಲಿ, ಯಾಕಂದ್ರೆ ಅವ್ರಿಗೂ ಉಪೇಂದ್ರ ಕಂಡ್ರೆ ತುಂಬಾ ಇಷ್ಟ. ನಿಮ್ ಮೆಚ್ಚಿನ ನಿರ್ದೇಶಕ ಯಾರು ಅಂದ್ರೆ ಉಪೇಂದ್ರ ಅವ್ರ ಅಂತಾನೆ ಅನ್ನೋದು. ದುನಿಯಾ ವಿಜಯ್ ಇರ್ಬೋದು, ಧನಂಜಯ್ ಇರ್ಬೋದು, ಈಗ ಸುದೀಪ್ ಅವ್ರು ಇರ್ಬೋದು, ಅವರು ಮುಹೂರ್ತಕ್ಕೆ ಬಂದ್ರು, ಕ್ಲಾಪ್ ಮಾಡಿಕೊಟ್ರು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಡಿಸೆಂಬರ್ 20ಕ್ಕೆ ವಿಶ್ವದಾದ್ಯಂತ ಉಪೇಂದ್ರ ಅವರ ಬಹು ನಿರೀಕ್ಷಿತ ಸಿನಿಮಾ UI ಬಿಡುಗಡೆ ಆಗ್ತಿದೆ. ಸಿನಿಮಾಗೆ ಸಂಬಂಧಪಟ್ಟಂಥ ಬಹಳಷ್ಟು ವಿಷಯಗಳನ್ನು ನಾವು ಈಗಾಗಲೇ ಹೇಳಿದ್ದೀವಿ. ಇವತ್ತು ನಮಗೆ ಸಿಕ್ಕಂಥ ಒಂದು ದೊಡ್ಡ ಶಕ್ತಿ ಅಂದರೆ ನಿರ್ಮಾಪಕರಾದಂಥ KP ಶ್ರೀಕಾಂತ್ ಅವರು. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ತುಂಬ ಟೈಟ್ ಸ್ಕೆಡ್ಯೂಲ್ಗಳ ಮಧ್ಯೆ ಮುಖದಲ್ಲಿ ಎನರ್ಜಿ ಕಮ್ಮಿ ಆಗಿಲ್ಲ, ಮಾತಲ್ಲಿ ಆ ಒಂದು ಫ್ಲೋ ಕಮ್ಮಿ ಆಗಿಲ್ಲ. ಇದಕ್ಕೊಂದು ಸೀಕ್ರೆಟ್ ಏನು ಅಂತ? ಸೀಕ್ರೆಟ್ ಉಪೇಂದ್ರ ಅವ್ರ ನಿರ್ದೇಶನನೇ. ಒಂದೇ ವರ್ಡ್. ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಿದೆ. ಬಟ್ ಉಪೇಂದ್ರ ಅಂದಾಗ ಅನ್ನುವಂತಹ ಎಲ್ಲ ವಿಷಯಗಳನ್ನು ಮೀರಿ ಈ ಸಿನಿಮಾನ ನಾವು ನೋಡಬೇಕು ಅನ್ನುವಂತಹ ಪಾಯಿಂಟ್ ಆಫ್ ವ್ಯೂ ಜನ ಬಂದು ನಿಂತ್ಕೊಂಡಿದ್ದಾರೆ. ಈ ಒಂದು ಕ್ರೇಜು ತುಂಬ ವರ್ಷಗಳಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನು ಫ್ಯಾನ್ ಆಗಿ ಹೇಳ್ತೀರಿ? ಬೇಸಿಕಲಿ ನಾನು ಫಿಲ್ಮ್ ಆದಮೇಲಿಂದನೇ ಉಪೇಂದ್ರ ಅವ್ರ ಫ್ಯಾನು. ಯಾಕಂದರೆ ನಮ್ಮ ಶಿವಣ್ಣ ಅವ್ರಿಗೆ ಅಂಥ ಅದ್ಭುತವಾದ ಚಿತ್ರ ಕೊಟ್ಟಿದ್ದರು. ಮತ್ತು ನನ್ನ ನಾಲೆಡ್ಜ್ ಪ್ರಕಾರ ಫಸ್ಟು 100 crores ಕ್ಲಬ್ಗೆ ಸೇರಿದ್ದು ಸೌತ್ ಇಂಡಿಯನ್ ಡೈರೆಕ್ಟ್ರು ಶಂಕರ್ ಅವರು. ಈಗ ಹಾಲಿ 1000 crores ಪ್ರಶಾಂತ್ ನೀಲ್ ಅವರು. ಸೊ ಶಂಕರ್ ಅವರಿಂದ ಹಿಡಿದು ಪ್ರಶಾಂತ್ ನೀಲ್ ತನಕ ನಿಮಗೆ ಬೆಸ್ಟ್ ಡೈರೆಕ್ಟರ್ ಯಾರಂದರೆ ಉಪೇಂದ್ರ ಅವರು ಅಂತಾರೆ. ಸೊ ಆದ್ದರಿಂದ ಉಪೇಂದ್ರ ನಿರ್ದೇಶನ ಅನ್ನೋದೇ ಒಂದು ದೊಡ್ಡ ವಿಷಯ. ಜೊತೆಗೆ ಈಗಾಗಲೇ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥವ್ರು, ಹಣವನ್ನು ದೊಡ್ಡ ಮಟ್ಟಕ್ಕೆ ಕಂಡವರು. ಈ UI ಅಂದ ತಕ್ಷಣ ಲಹರಿ ಸಂಸ್ಥೆಯಿಂದ ನನಗೊಂದು ಪರ್ಸ್ನಲಾಗಿ ಹೇಳ್ತಾರೆ, ಅಂದರೆ ನಮ್ಮ ಜೊತೆ ನಿಲ್ಲುವಂಥ ವ್ಯಕ್ತಿ ಕೂಡ ಮ್ಯಾಟ್ರ್ ಆಗ್ತಾರೆ. KP ಶ್ರೀಕಾಂತ್ ಆ ಥರದ ಎಲ್ಲ ಕೆಪಾಸಿಟಿ ಇರುವಂಥ ಒಬ್ಬ ವ್ಯಕ್ತಿ. ಅಂದರೆ ದುಡ್ಡು ಅನ್ನೋ ಕಾರಣಕ್ಕಲ್ಲ, ಆ ಮ್ಯಾನೇಜಿಂಗ್ ಮಾಡುವಂಥದ್ದು, ಸಿನಿಮಾನ ತೆಗೆದುಕೊಂಡು ಹೋಗುವಂಥದ್ದು. ಖಂಡಿತ. ನಾನು ಸುಮಾರು ಸತಿ ಹೇಳಿದ್ದೀನಿ, ಈ ಚಿತ್ರ ಉಪೇಂದ್ರ ಅವರು ನೀವು ಮಾಡಿ ಅಂತ ಹೇಳಿದಾಗ ಫಸ್ಟ್ ಟೈಮ್, ಸರ್ ಈ ಸಿನಿಮಾನ ಪ್ಯಾನ್ ಇಂಡಿಯಾ ತಲುಪಿಸ್ಬೇಕಂದ್ರೆ ನನಗೆ ಇನ್ನೊಂದು ಸಂಸ್ಥೆ ಜೊತೆ ನಾನು ಬರ್ತೀನಿ. ಯಾಕಂದರೆ ಕರ್ನಾಟಕಕ್ಕೆ ಅಂದಿದ್ರೆ ನಾನೇ ಮ್ಯಾನೇಜ್ ಮಾಡ್ತಾಯಿದ್ದೆ. ಇದು ಪ್ಯಾನ್ ಇಂಡಿಯಾ ಆದ್ದರಿಂದ ಅವರು ಕನಸನ್ನ ಎಲ್ಲ ಕಡೆ ಸೇರಿಸ್ಬೇಕಲ್ಲಿ ನನಗೆ ಲಹರಿ ಸಂಸ್ಥೆ. ಅದರಲ್ಲೂ ಮನೋಹರ್ ಸರ್ ಅವರು ನಾನು ಮುಂಚೆಯಿಂದ ನೋಡಿದ್ದೆ, ಭಾಳ ನನಗೆ ಮೋಟಿವೇಶನ್ ಇದವರು. ಯಾಕಂದರೆ ನಾವು ಬಾಹುಬಲಿಯಿಂದ ಅವ್ರನ್ನ ನೋಡಿದ್ದೀವಿ. ತುಂಬ ಮೋಟಿವೇಟ್ ಮಾಡ್ತಾರೆ. ಮತ್ತು ಸತ್ಯ ಮತ್ತು ಪ್ರಾಮಾಣಿಕ, ಅದು ಆ ಗುಣ ನನಗೆ ಭಾಳ ಇಷ್ಟ. ಆಮೇಲೆ ಅವ್ರ ಮಗ, ಈ ಚಿತ್ರ ಯಾವಾಗ ನಾವು ಕೂತ್ಕೊಂಡು ಡಿಸ್ಕಷನಲ್ಲಿದ್ದಾಗ ಸ್ವಲ್ಪ VFX ಅಂತ ಬಂದಾಗ ಅವ್ರ ಮಗ ಅವರು ನವೀನ್ ಮನೋಹರನ್ ಅವರು ವ್ಯಾಂಕೋವರಲ್ಲಿ VFX ಕೋರ್ಸ್ ಮಾಡಿ ಡಿಸ್ನಿಲ್ ವರ್ಕ್ ಮಾಡ್ತಾಯಿದ್ರು. ಸೊ ನನ್ನ ಐಡಿಯಾ ಕರೆಕ್ಟಾಗಿ ಮ್ಯಾಚ್ ಆಯಿತು. ಉಪ್ಪಿ ಅವ್ರಿಗೆ ಹೇಳಿದೆ, ಸರ್ ನಾನು ಲಹರಿ ಸಂಸ್ಥೆ ಜೊತೆಗೆ ತರ್ತೀನಿ, ಖಂಡಿತವಾಗೂ ಇದನ್ನು ದೊಡ್ಡದಾಗಿ ಮಾಡೋಣ ಅಂಥೇಳಿ ಆವಾಗ ಇನ್ನೊಂದು ಸ್ಟೆಪ್ಗೆ ಹೋಗಿದ್ದಿದ್ದು. ಯೂಶಲಿ ಒಂದು ಸಿನಿಮಾದ ರಿಲೀಸ್ ಹಂತಕ್ಕೆ ಬರೋಷ್ಟಲ್ಲೇ ಟೀಸರು, ಟ್ರೇಲರ್ ಅಂತ ಈ ಥರದ್ದು ಒಂದಷ್ಟು ಇವೆಂಟ್ಗಳು ಮಾಡ್ತಾ ಬರ್ತಾರೆ. ಅದು ನಿಮಗೂ ಗೊತ್ತಿರುವಂಥ ವಿಚಾರ. ಬಟ್ ಇಲ್ಲಿ ಎಲ್ಲವೂ ಅಂದರೆ ಜನರು ಅಂದುಕೊಂಡಂಥದ್ದು ಯಾವುದೂ ಆಗಲಿಲ್ಲ. ಬಟ್ ಜನರಿಗೆ ಬೇಕಾದಂತಹ ನಿರೀಕ್ಷೆಗೂ ಮೀರಿದಂಥ ವಿಷಯನ ವಾರ್ನರ್ ಮೂಲಕ ಕೊಟ್ಟರು. ಅದೇ ಉಪ್ಪಿ ಸರ್ ಸ್ಪೆಷಾಲಿಟಿ. ಅವರು ಮುಂಚೆನೇ ಒಂದು ಸತಿ ನನ್ನ ಮತ್ತು ನವೀನ್ ಅವ್ರನ್ನ ಕೂಡಿಸ್ಬಿಟ್ಟು ಒಂದು ಮಾಡಿದರು, ಸತ್ಯವಾಗಿರಬೇಕು, ಬರೀ ತುಣುಕುಗಳಿಂದ ನಾವು ತಲೆ ಎತ್ಕೊಂಡು ನೋಡಬೇಕು, ಆ ಕಾನ್ಸೆಪ್ಟ್ ಏನಿದೆಯೋ ಅದನ್ನು ಅವರು ಕಂಟಿನ್ಯೂ ಮಾಡ್ಕೊಂಬಂದರು. ಯಾವುದು ರೆಗ್ಯುಲರ್ ಇರುತ್ತೋ ಅದು ಪ್ಯಾಟ್ರನ್ನ ಬ್ರೇಕ್ ಮಾಡೋದೇ ಉಪ್ಪಿಯವರ ಒಂದು ಆಲೋಚನೆ. ಸೊ ಅದನ್ನು ಈ ಸಿನಿಮಾನ ಅವ್ರು ಅದೇ ಥರ ಮಾಡ್ಕೊಂಬಂದರು. ಕೆಲವು ಫ್ಯಾನ್ಸು ಬೇಜಾರಾಗ್ತಾರೆ, ಇದು ಯೂಶಲ್ಸ್ ನಮ್ಗೆ ಸಾಂಗ್ ಬಿಡ್ತಾ ಇಲ್ಲ, ಟೀಸರ್ ಬಿಡ್ತಾ ಇಲ್ಲ, ಟ್ರೇಲರ್ ಬಿಡ್ತಾ ಇಲ್ಲ ಅಂತ. ಅದು ಏನು ಮಾಡೋಕ್ಕಲ್ಲ, ಅದು ಉಪ್ಪಿಯವರ ಆಲೋಚನೆ. ನಾವು ಡೈರೆಕ್ಟ್ರ್ ಹಿಂಗೆ ಹೇಳ್ತಾರೋ ಆ ಥರ ಫಾಲೋ ಮಾಡಬೇಕು. ಮೇಲಾಗಿ ಮುಹೂರ್ತ ದಿನದ ಆ ನಾಮದ ಒಂದು ಸಂಕೇತಗಳು ಇತ್ತೀಚೆಗಷ್ಟೇ ಅದು ತುಂಬ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರೋದು, ವೈರಲ್ ಆಗ್ತಾ ಇರೋದು ಒಂದು 2-3 ಕಾರಣಕ್ಕೆ. ಒಂದು, ತಿರುಪತಿ ನಾಮದಲ್ಲಿ U&I ಅನ್ನೋದನ್ನು ಇಲ್ಲಿ
ಫೈರ್ ಅನ್ನುವಂತಹ ಫೀಲಿಂಗ್, ಕುಡಿದ್ರಲ್ಲಿ ಆಳ, ಫೈರು, ಹೌದು ಇದು ಬೇರೆ ಥರದ ಒಂದು ಕತೆ ಹೇಳಕ್ಕೆ ಹೊರಟಿದ್ದಾರೆ KP ಶ್ರೀಕಾಂತ್, ಲಹರಿ ಸಂಸ್ಥೆ, ಉಪೇಂದ್ರ ಅವರು ಸೇರಿ ಅಂತ ಈ ಥರದ ಟಾಕ್ ಶುರು ಆಗಿದೆ. ಹೌದು. ಇಲ್ಲ, ಅದು ಇದೆಲ್ಲ ಕ್ರೆಡಿಟ್ ಉಪೇಂದ್ರ ಅವ್ರು, ನಾವು ಹೊರಟಿಲ್ಲ, ಅವ್ರ ಆಲೋಚನೆನ ನಾವು ತಲುಪಿಸ್ತಾ ಇದ್ದೀವಿ ಅಷ್ಟೇ. ಇದು ಕಂಪ್ಲೀಟ್ಲಿ ಉಪೇಂದ್ರ ಅವ್ರ ಆಲೋಚನೆ. ಓಕೆ, ಈಗ ಬೇರೆ ಕಡೆ ನಾವು ರಾಜ್ಯ ಕಡೆ ಹೋದಾಗಲ್ಲ ಈ ಥರದ ವೈಬ್ ಹೇಗಿದೆ ಅಂದರೆ, ಯೂಶಲಿ ಒಂದು ದೊಡ್ಡ ಸಿನಿಮಾವನ್ನು ಸಂಭ್ರಮಿಸೋದು ಬೇರೆ, ಬಟ್ UI ಅನ್ನೋದ್ರ ಮೂಲಕನೇ ಸುದ್ದಿ ಮಾಡ್ತಿರುವಂತಹ ಉಪೇಂದ್ರ ಅವರನ್ನು ನಿಮ್ಮನ್ನು ಜನ ವೆಲ್ಕಮ್ ಮಾಡ್ತಾರೆ ಹೇಗೆ ಬೇರೆ ರಾಜ್ಯಗಳಲ್ಲೆಲ್ಲ? ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಇವಾಗ ನಾನೊಂದು 4-5 ಜನದ ಹೆಸರು ಹೇಳಲೇಬೇಕು, ಹೊರನಾಡು ಕನ್ನಡಿಗರು, ಎಸ್ಪೆಷಲಿ USA ಇಂದ ಸುಜಿತ್ ಅಂತ ಮತ್ತು ಮನು ಅಂತ ರೆಗ್ಯುಲರ್ ಎಷ್ಟು ಕಾಲ್ ಮಾಡಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಅಂದರೆ ನೀವೇ ನೋಡ್ಬೋದು. MNV ಗೌಡ ಅಂತ ಜರ್ಮನಿಯಿಂದ, ಆಮೇಲೆ ನಮ್ಮ ದೀಪಕ್ ಸುಕೇಶ್ ಅಂತ ದುಬೈಯಿಂದ, ಪ್ರಸಾದ್ ಮಸ್ಕಟ್ಟಿಂದ, ಈ ಆಸ್ಟ್ರೇಲಿಯಾದಿಂದ ಸುಮಾರು ಜನ, ಇವ್ರ ಹೆಸರೆಲ್ಲ ನಾವು ಹೇಳಲೇಬೇಕು. ಯಾಕಂದರೆ ನಮ್ಮದು ಕರ್ನಾಟಕದಲ್ಲಿ ಯಾವ ರೀತಿ ರಿಲೀಸ್ ಆಗ್ತಾ ಇದೆಯೋ ಇದು ಅದೇ ರೀತಿ ಹೊರ ದೇಶಗಳಲ್ಲೂ ಆಗ್ತಾ ಇದೆ. ಬಹಳ ಖುಷಿಯ ವಿಚಾರ. ಇದನ್ನೆಲ್ಲ ಅವರು ಸಿನಿಮಾ ನೋಡೋದಕ್ಕಿಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಉಪ್ಪಿ ಅವ್ರ ನಿರ್ದೇಶನ. ಅವತ್ತು ಮೊನ್ನೆ ಒಂದು ವಾರ್ನರ್ ರಿಲೀಸಲ್ಲಿ ಅಜನೀಶ್ ಹೇಳ್ದಂಗೆ ಅವ್ರು ಹೇಳಿದ ಕರೆಕ್ಟ್ ಪದ, ನಾವು ಉಪ್ಪಿ ಅನ್ನೋ ನಿರ್ದೇಶಕನ ಸೆಲೆಬ್ರೇಟ್ ಮಾಡಬೇಕು ಈ ಸಿನಿಮಾದಲ್ಲಿ. ಸೊ ಅದ್ಭುತವಾದ ಒಂದು ಕಂಟೆಂಟ್ ಜೊತೆಗೆ ಭಾಳ ಮೀನಿಂಗ್ಫುಲ್ ಒಂದು ಥಾಟ್ ಬಂದಿದೆಯಲ್ಲ, ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಅದು ಈ ನಿಟ್ಟಿನಲ್ಲಿ ನಮಗೆ ಆಂಧ್ರದಲ್ಲಿ ಅಲ್ಲು ಅರವಿಂದ್ ಅವರು ಗೀತಾ ಆರ್ಟ್ಸ್ ಮುಖಾಂತರ ರಿಲೀಸ್ ಮಾಡ್ತಾ ಇದ್ದಾರೆ. AP ಇಂಟರ್ನ್ಯಾಷನಲ್, ಭಾಳ ದೊಡ್ಡ ಸಂಸ್ಥೆಗಳಿವೆಲ್ಲ. ಝೀ ಸ್ಟುಡಿಯೋಸು ಹಿಂದಿ, ಈ ಥರ ಭಾಳ ದೊಡ್ಡ ಸಂಸ್ಥೆಗಳಿದು ಕೈ ಜೋಡಿಸಿರೋದ್ರಿಂದ ನಿಮಗೆ ಕರ್ನಾಟಕದಲ್ಲಿ ಯಾವ ಕ್ರೇಜ್ ಇದೆಯೋ ಇಡೀ ವರ್ಲ್ಡ್ ಆ ಕ್ರೇಜ್ ಇದೆ. ನೀವು ನೋಡ್ಬೋದು, ಮೊನ್ನೆನೇ 10 days ಬಿಫೋರ್ ಆಯಿತು. ಕರ್ನಾಟಕದಲ್ಲಿ ಹೀರೋಗಳದ್ದು 10 days ಮುಂಚೆ ಟಿಕೆಟ್ ಡಿಮ್ಯಾಂಡ್ ಇರೋದು ಕಾಮನ್ನು. ಬಟ್ ಆಸ್ಟ್ರೇಲಿಯಾಲಿ ಆಲ್ರೆಡಿ ನಿಮ್ಮ ಮೆಲ್ಬೋರ್ನ್ ಸಿಟಿಲಿ 2 show ಫುಲ್ ಆಗಿದೆ. ಇದೇ ಈ ಎಂತೂ ನೋಡಿ, ನಿಜವಾಗ್ಲೂ ಹೊರನಾಡ ಕನ್ನಡಿಗರು ಯಾರು ನಾನು ಈಗ ಹೇಳಿದ್ನೋ ಸ್ನೇಹಿತರುಗಳಿಗೆ ಮತ್ತೊಮ್ಮೆ ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಭಾಳ ಅದ್ಭುತವಾಗಿ ಅವರ ಕೆಲಸಗಳ ನಡುವೆನೂ ಒಂದು ಕನ್ನಡ ಚಿತ್ರ ಮತ್ತು ಒಂದು ಪ್ರೈಡ್ ಆಗಿ ತೊಗೊಂಡಿದ್ದಾರೆ ಇದನ್ನು. ಇವಾಗ ನಮಗೆ ತಮಿಳು ತೆಲುಗಲ್ಲೆಲ್ಲ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬಂದಾಗ ಅವ್ರಿಗೊಂದು ಆಸೆ ಇರುತ್ತೆ, ನಮ್ಮ ಕನ್ನಡದ್ದು ಯಾಕಪ್ಪ ಈ ಥರ ಬರ್ತಾ ಇಲ್ಲ ಅಂತ. ಸೊ ಅದಕ್ಕೆಲ್ಲ ಆನ್ಸರ್ UI ಆಗುತ್ತೆ. ಆಮೇಲೆ UI ಸಿನಿಮಾಗೆ UBARE ಸರ್ಟಿಫಿಕೇಟ್. ಹೌದು, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ವೇಲು ಸರ್. ಖಂಡಿತ. UA ಬಂದಿದೆ ವಿತ್ ನೋ ಕಟ್ಸು. ಅದು ಭಾಳ ಇಂಪಾರ್ಟೆಂಟ್ ಅದು. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಮೆಂಬರ್ಸ್ ಅಷ್ಟು ಖುಷಿಯಾಗಿದ್ದಾರೆ, ಯಾವುದೇ ಕಟ್ಸ್ ಕೊಟ್ಟಿಲ್ಲ. ಜೊತೆಗೆ ಮೊನ್ನೆ ಒಂದು ಯಾವುದೋ ಪೇಪರ್ ಆ್ಯಡ್ಗೋಸ್ಕರ ಏನೋ ಉಪೇಂದ್ರ ಸರ್ ಕೇಳಿದ್ರಂತೆ ವೇಲು ಸರ್, ಕರೆಕ್ಟಾಗಿ 3-5 ನಿಮಿಷ ಟೈಮ್ ಮಾತ್ರ ಕೊಟ್ಟು ಫೋಟೋ ಕೊಟ್ಟು ಹೊರಟ್ಬಿಟ್ರಂತೆ. ಅಂದರೆ ಟೈಮ್ ಕೊಡ್ತಿಲ್ವಂತೆ. ಟೈಮ್ ಕೊಡ್ತಾ ಇಲ್ಲ, ಯಾಕಂದರೆ ಅವರು ತುಂಬ ಬ್ಯುಸಿ ಇದ್ದಾರೆ. ಅವರು ಪರ್ಫೆಕ್ಷನಿಸ್ಟು. ಯಾವುದೇ ಮ್ಯಾಟ್ರ್, ಸೌಂಡ್ ಇರ್ಬೋದು. ನಾನು ನೋಡ್ದಂಗೆ 20 hours ವರ್ಕ್ ಮಾಡಿದ್ದಾರೆ ಚೆನ್ನೈಯಲ್ಲಿ. ಇದು ಸುಮ್ಮನೆ ಅತಿಶಯೋಕ್ತಿ ನಿಮ್ಮ ಮುಂದೆ ಹೇಳೋದಲ್ಲ, ಅದು ವಿಚಾರ. 20 hours ಕಂಟಿನ್ಯೂಸ್ಲಿ 4 ದಿನ ಎಫೆಕ್ಟ್ಸ್ ಅದನ್ನು ಪರಿಣಾಮಕಾರಿಯಾಗಿ ಬರಬೇಕು ಅಂತ ಚೆನ್ನೈ ಅಲ್ಲಿ ರಾಧಾಕೃಷ್ಣ ಅವರಂತ ಪ್ರೈಮ್ ಫೋಕಸ್ ಸ್ಟುಡಿಯೋ ಅವರು, ಸಾಲಾರು, ಕಲ್ಕಿ ಇವೆಲ್ಲ ವರ್ಕ್ ಮಾಡಿರೋ ಇಂಜಿನಿಯರ್ ಅವರು. ಈ ಚಿತ್ರಕ್ಕೆ ಏನಾಗಿದೆ ಅಂದರೆ ಉಪ್ಪಿ ಸರ್ ಜೊತೆಗೆ ಶಿವಕುಮಾರ್ ಅಂತ ದೊಡ್ಡ ಆರ್ಟ್ ಡೈರೆಕ್ಟರು, ನಿರ್ಮಲ್ VFX, ಆಮೇಲೆ ಈ ರಾಧಾಕೃಷ್ಣ ಇವರೆಲ್ಲ ಭಾಳ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ. ಉಪ್ಪಿಯವ್ರು ಏನು ಕನಸಿದೆಯೋ ಅದನ್ನು ತೆರೆ ಮೇಲೆ ತರೋಕ್ಕೆ ನೀವೇ ನೋಡಿರ್ಬೋದು. ವಾರ್ನರ್ ಎಷ್ಟರ ಮಟ್ಟಿಗೆ VFX ಎಫೆಕ್ಟ್ಸು ನಾನು ನೋಡ್ತಾ ಇದ್ದೆ. ತುಂಬ ಸಿನಿಮಾಗೆ VFX ಕಂಪ್ಲೇಂಟ್ ಬರುತ್ತೆ ಯೂಶಲಿ, ಚೆನ್ನಾಗಿಲ್ಲ ಅಂತ, ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು ಅಂತ. ಬಟ್ ಇದರಲ್ಲಿ ಎಲ್ಲ ಪರ್ಫೆಕ್ಟಾಗಿ ಅಚೀವ್ ಆಗಿದೆ. ಜೊತೆಗೆ ಈ ಟ್ರೋಲ್ ಆಗುತ್ತೆ ಸಾಂಗ್ ಬಗ್ಗೆ ನಾನು ವೇಲು ಸರ್ ಹತ್ರ ಮಾತಾಡಿದೆ. ನಮ್ಮ ಜೊತೆಗೆ ಇದ್ಕೊಂಡು ನಮ್ಮನ್ನು ಟ್ರೋಲ್ ಮಾಡಿಬಿಟ್ರು ಉಪೇಂದ್ರ ಅವರು. ಅಂದರೆ ಎಷ್ಟು ಸ್ಪೋರ್ಟಿವ್ ಆಗಿ ಆ ಮಾತು ಮಾತಾಡಿದ್ರು ಅಂದರೆ, ಇಂಡಸ್ಟ್ರಿಗೆ ಬೇಕಾದಂಥ ಎಲ್ಲ ದಿಗ್ಗಜರೇ ಎಲ್ಲರೂ ಅಷ್ಟು ಅಂದರೆ ವಿತ್ ಡ್ಯೂಯಲ್ ರೆಸ್ಪೆಕ್ಟ್, ಅಂದರೆ ಇದನ್ನು ಸಾಂಕೇತಿಕವಾಗಿ ತೆಗೆದುಕೊಂಡು ಚೆನ್ನಾಗಿ ಮಾಡೋಣ, ಚೆನ್ನಾಗಿ ಆಗಬೇಕು ಸಾಂಗು, ಯಾರಿಗೂ ಹರ್ಟ್ ಆಗದೆ ಇರೋ ಥರ ಇದನ್ನು ಕನ್ವೆ ಮಾಡಿದ್ದಾರೆ ಅನ್ನೋ ಥರ ಮಾತು. ಖಂಡಿತ ಉಪೇಂದ್ರ ಅವರು ಅಂದರೆ ಯಾರು ಕ್ವಶನ್ ಮಾಡಲ್ಲ. ಯಾರ ಬಗ್ಗೆ ಟ್ರೋಲ್ ಮಾಡಿದ್ರು ಅದು ಟ್ರೋಲ್ ಏನಾಗಿದೆಯೋ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ ಅವರು. ಲಾಸ್ಟಲ್ಲಿ ನಿಮ್ಮ ಸಿನಿಮಾ ನೋಡಿದಾಗ ಏನಕ್ಕೆ ಅಂತ ಗೊತ್ತಾಗುತ್ತೆ. ಓಕೆ, ಸ್ಪೆಷಲಿ ನೀವು ಒಬ್ಬ ನಟನನ್ನು, ಒಬ್ಬ ನಿರ್ದೇಶಕನನ್ನು ತುಂಬ ವರ್ಷದಿಂದ ಬಲ್ರಿ ಉಪೇಂದ್ರ ಅವ್ರನ್ನ. ಈ ಸಿನಿಮಾದಲ್ಲಿ ಉಪೇಂದ್ರ ಅವರ ಆ ಕೆಪಾಸಿಟಿ, ಆ ಒಂದು ಥಾಟ್ ಪ್ರೊಸೆಸ್ ಎಷ್ಟು ಫಾಸ್ಟ್ ಆಗಿತ್ತು ನಿಮ್ಮ ಪ್ರಕಾರ? ಫಾಸ್ಟ್ಗಿಂತ ಪರ್ಫೆಕ್ಷನ್ ಬಗ್ಗೆ ಗಮನ ಕೊಡ್ತಾರೆ ಜಾಸ್ತಿ ಅವರು. ಫಾಸ್ಟು ಮಾಡ್ತಾರೆ, ಪರ್ಫೆಕ್ಷನ್ ಕಡೆ ಗಮನ ಕೊಡ್ತಾರೆ. ನಾನು ಆವಾಗಲೇ ಹೇಳಿದ್ನಲ್ಲ, ಈ ಇತ್ತೀಚಿನ ಬರ್ತಾ ಇರೋ ಎಲ್ಲ ಡೈರೆಕ್ಟರ್ಸೂ ಏನು ನಿಮ್ಮ ಮೆಚ್ಚಿನ ನಿರ್ದೇಶಕ ಯಾರು ಅಂದರೆ ಉಪೇಂದ್ರ ಅವ್ರು ಅಂತಲೇ ಅನ್ನೋದು. ಸೊ ಆ ಒಂದು ಇದು ಏನಂತೀವಿ, ಆ ಒಂದು ಮಾನದಂಡ ಅವ್ರಿಗೆ ಮೋಸ್ಟ್ಲಿ ಆ ಒಂದು ಕಾಪಾಡ್ಕೊಳ್ಳೋಕ್ಕೆ ತುಂಬ ಎಫರ್ಟ್ ಆಗ್ತಾ ಇದ್ದಾರೆ.
ಜೊತೆಗೆ ಬಹಳಷ್ಟು ಕಡೆ ಅಂದರೆ ನಿಮ್ಮ ದೊಡ್ಡ ನೆಟ್ವರ್ಕ್ ಇದೆ ನಿಮ್ಮದು ಕೆ ಪಿ ಶ್ರೀಕಾಂತ್ ಅವ್ರದ್ದು. ಹೇಗಿದೆ ಬೇರೆ ಕಡೆದ ಒಂದು ಮಾಹೋಲ್ ಯು ಐ ಬಗ್ಗೆ, ಸಿನಿಮಾದ ಪ್ರೊಡಕ್ಷನ್ ಹೌಸ್ ಬಗ್ಗೆ ಎಲ್ಲ? ತುಂಬ ಚೆನ್ನಾಗಿದೆ. ಎಲ್ಲ ಕಡೆನೂ ಇದು ಟಿಕೆಟ್ ನಾವು ಯಾವಾಗ ಬುಕ್ ಮೈ ಶೋ ಓಪನ್ ಮಾಡ್ತೀವಿ ಅಂತ ಕಾಯ್ತಾ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಲ್ಲಿ, ನಾನು ನೋಡ್ದಂಗೆ ಈ ಪಿಕ್ಚರು ಟ್ರೆಂಡಿಂಗ್ ನಂಬರ್ 1 ಅಷ್ಟು ಯಾವುದೂ ಆಗಿಲ್ಲ. ನಾವು ಟ್ರೋಲ್ ಸಾಂಗ್ ಬಿಟ್ವಿ, 10 ದಿನ ಕಂಟಿನ್ಯೂಸ್ ಟ್ರೆಂಡಲ್ಲಿತ್ತು. ಈಗ ವಾರ್ನರ್ ಬಿಟ್ವಿ, ಇದುವರೆಗೂ ಟ್ರೆಂಡಿಂಗಲ್ಲಿದೆ. ಆಮೇಲೆ ಪ್ರತಿದಿನ ನಾವು ಏನೇ ಒಂದು ಕಂಟೆಂಟ್ ಉಪೇಂದ್ರ ಅವ್ರು ಕೊಡೋದನ್ನು ಹಾಕಿದ್ರು, ಇನ್ಕ್ಲೂಡಿಂಗ್ ಪೋಸ್ಟರ್ ಇರ್ಬೋದು, ಎನಿ ಟೈಮ್ ಟ್ರೆಂಡ್ ನಾನು ಅದನ್ನೇ ಕುತೂಹಲಕಾರವಾಗಿ ನೋಡ್ತಾ ಇರ್ತೀನಿ. ಇದು ತೆಗೆದ್ರೆ ಟ್ವಿಟ್ರಲ್ಲಿ ಯಾವಾಗಲೂ ಟ್ರೆಂಡಿಂಗ್, ಆನ್ಲೈನಲ್ಲಿ ಎನಿ ಟೈಮ್ ಟ್ರೆಂಡಿಂಗು. ಸೊ ಇದೇ ತೋರಿಸುತ್ತೆ ಜನಗಳು ಯಾವ ರೀತಿ ಕಾಯ್ತಾ ಇದ್ದಾರೆ ಅಂತ ಈ ಸಿನಿಮಾಗೆ. ಜೊತೆಗೆ ನಾನು ಮೊನ್ನೆ ವೇಲು ಸರ್ ಕೇಳ್ತಾ ಇದ್ದೆ, ಸರ್ ಸಿನಿಮಾ ನೋಡಿದ್ರ ಅಂತ. ನಾನು ನೋಡಿಲ್ಲ, ಥಿಯೇಟ್ರಲ್ಲಿ ಫಸ್ಟ್ ಶೋ ಜನಗಳ ಮಧ್ಯೆ ಕೂತು ನೋಡ್ತಿದ್ದಾರೆ. ಈ ಒಂದು ಸೆಲೆಬ್ರೇಷನ್ ಮೋಡ್ ಏನಕ್ಕೆ ಬರುತ್ತೆ ಯೂಶಲಿ ಒಬ್ಬ ಸಿನಿಮಾ ಫ್ಯಾನ್ಗೆ? ಅದೇ ಕುತೂಹಲ ಅನ್ನೋದು, ಏನು ತೆಗ್ದಿರ್ತಾರೆ ಅಂತ ಅಲ್ಲೇ ನೋಡಿದ್ರೇ ಚೆನ್ನಾಗಿರುತ್ತೆ. ಮಾಡ್ತಾ ನೋಡಿ ನಾವು ಶೂಟಿಂಗು ನೋಡಿರ್ತೀವಿ, ಏನೇನು ತೆಗ್ದಿರ್ತಾರೆ ಅಂತ ಗೊತ್ತಿರುತ್ತೆ. ಆ ಕುತೂಹಲ ಎಲ್ಲಿ ಅಂದರೆ ಜನಗಳ ಮಧ್ಯೆ ಕೂತಾಗಲೇ ಗೊತ್ತಾಗೋದು. ಆ ವೇವ್ ಲೆಂತು, ಅವ್ರದ್ದು ವಿಷುವಲ್ಸು, ಇದ್ರ ಜೊತೆ ನೋಡಿದ್ರೇ ಸಿನಿಮಾ. ಓಕೆ, ನಿಮ್ಮ ಸರ್ಕಲ್ ಅಂದರೆ ಇನ್ಕ್ಲೂಡಿಂಗ್ ಶಿವಣ್ಣ ಆಯಿತು, ಅಂದರೆ ದೊಡ್ಡ ದೊಡ್ಡ ನಟರು ಈ ಸಿನಿಮಾದ ಪ್ರೊಸೆಸ್ಸಲ್ಲಿ ಜನರಲಾಗಿ ಎನ್ಕ್ವೈರಿ ಮಾಡ್ತಿರ್ತಾರೆ, ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸು, ಸಿನಿಮಾ ಹೇಗೆ ಬಂದಿದೆ ಅಂತ ಚರ್ಚೆ ಹೇಗೆ ನಡೀತೀವಿ ಅಣ್ಣ ನಿಮ್ಮ ಪ್ರಕಾರ? ಖಂಡಿತ ಶಿವಣ್ಣ ಅವರು ಈ ಸಿನಿಮಾಗೆ 4-5 ಸತಿ ಬಂದರು ಶೂಟಿಂಗಲ್ಲಿ. ಯಾಕಂದರೆ ಅವ್ರಿಗೂ ಉಪೇಂದ್ರ ಕಂಡ್ರೆ ತುಂಬ ಇಷ್ಟ. ಅವರು ಅಷ್ಟೇ, ನಿಮ್ಮ ಮೆಚ್ಚಿನ ನಿರ್ದೇಶಕ ಯಾರು ಅಂದರೆ ಉಪೇಂದ್ರ ಅವರು ಅಂತಲೇ ಅನ್ನೋದು. 4-5 ಸತಿ ಬಂದರು ಈ ಸಿನಿಮಾಗೆ. ನನಗೆ ಒಬ್ಬ ಅಣ್ಣ ಇದ್ದಿದ್ರೂ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇರಲಿಲ್ವೇನೋ, ಆ ಥರ ಶಿವಣ್ಣ ಮತ್ತು ಗೀತಕ್ಕಂದು ಸಪೋರ್ಟ್ ಸಿಕ್ಕಿದೆ. ದುನಿಯಾ ವಿಜಯ್ ಇರ್ಬೋದು, ಅವರು 2 ಸತಿ ಸೆಟ್ಟಿಗೆ ಬಂದರು, ಅವ್ರಿಗೂ ಒಂದು ಕೂತಲ್ಲ. ಧನಂಜಯ ಇರ್ಬೋದು, ತುಂಬ ಜನ. ಈಗ ಸುದೀಪ್ ಅವ್ರು ಇರ್ಬೋದು, ಅವರು ಮುಹೂರ್ತಕ್ಕೆ ಬಂದರು, ಕ್ಲ್ಯಾಪ್ ಮಾಡಿಕೊಟ್ರು, ಮತ್ತು ಒಂದು ಸಾಂಗ್ ಅವ್ರಿಗೆ ತೋರಿಸ್ಬಿಟ್ಟು ಇದು ಮಾಡಿದ್ವಿ ಎವ್ರಿಬಡಿ. ಆಮೇಲೆ ಆ್ಯಕ್ಚುಲಿ ಮುಂಚೆ ಹೇಳ್ದಂಗೆ ಇದು ಉಪೇಂದ್ರ ಅವರು ನಿರ್ದೇಶನ ಮತ್ತೆ ಮಾಡಬೇಕು ಅಂತ ಮೂಲ ಇದೇನೆ ಸುದೀಪ್ ಅವರು. ವೇಲೂರು ಹೇಳ್ತಾ ಇದ್ರು, ಸಿನಿಮಾ ಡಿಸೆಂಬರ್ 20 ರಿಲೀಸ್ ಆದ ನಂತರ ತುಂಬ ಜನ ದೊಡ್ಡ ಮಟ್ಟಕ್ಕೆ ಬದಲಾಗ್ತಾರೆ, ದೊಡ್ಡ ಮಟ್ಟದ ಹೋರಾಟಗಳು ಸ್ಟಾರ್ಟ್ ಆಗ್ತವೆ, ಆ ಥರದೊಂದು ಇಂಟೆನ್ಸಿಟಿ ಇರುವಂತಹ ಸಿನಿಮಾ ಅಂತಂದರು. ಉಪೇಂದ್ರ ಅವ್ರು ಹೇಳಿರೋದನ್ನು ಯಾವ ಥರ ಜನ ತಗೋತಾರೆ ಅಂತ ನೋಡಬೇಕು. ಓಕೆ, ಡಿಸೆಂಬರ್ 20ಕ್ಕೆ ವಿಶ್ವದಾದ್ಯಂತ ಬಿಡುಗಡೆ ಆಗ್ತದೆ ಸಿನಿಮಾನ. ಆಡಿಯನ್ಸ್ ಹೇಳಕ್ಕೆ ಇಷ್ಟಪಡ್ತೀರಿ? ಆಡಿಯನ್ಸು ಈಗಾಗಲೇ ನಾನು ಹೇಳಿದ್ನಲ್ಲ ನಿಮಗೆ, ಅರ್ಲಿ ಮಾರ್ನಿಂಗ್ ಶೋಗೇನೆ ಎಲ್ಲ ಕಡೆ ಡಿಮ್ಯಾಂಡ್ ಇದೆ. ನೀವು ಅರ್ಲಿ ಮಾರ್ನಿಂಗ್ ಶೋಗೆ ಡಿಮ್ಯಾಂಡ್ ಬಂತು ಅಂದ್ರೇ ಸಿನಿಮಾ ನೋಡೋಕ್ಕೆ ತುಂಬ ಕುತೂಹಲಕಾರಿಯಾಗಿದ್ದಾರೆ ಅಂತ. ಸೊ ಆ ನಿಟ್ಟಿನಲ್ಲಿ ಇನ್ನು 1 or 2 ಡೇಸಲ್ಲಿ ಕೂತ್ಕೊಂಡು ಅದನ್ನು ನಿರ್ಧಾರ ತಗೋತೀವಿ, ಎಷ್ಟು ಕಡೆ ಅರ್ಲಿ ಮಾರ್ನಿಂಗ್ ಶೋಸ್ ಕೊಡಬೇಕು ಅಂತ. ಭಾಳ ಅದ್ಭುತವಾಗಿದೆ. ಜನಗಳಿಗೆ ನಾನು ಈ ಮುಖಾಂತರ ಏನು ಹೇಳ್ತೀನಿ ಅಂದರೆ, ಕನ್ನಡಿಗರಿಗೆ ಉಪೇಂದ್ರ ಅನ್ನೋ ನಿರ್ದೇಶಕನ ನಾವು ಸೆಲೆಬ್ರೇಟ್ ಮಾಡೋಣ ಈ ಚಿತ್ರದ ಮುಖಾಂತರ. ಎಸ್ಪೆಷಲಿ ಕನ್ನಡ ಕಲಾಭಿಮಾನಿಗಳು ಮತ್ತು ಎಲ್ಲ ನಟರ ಫ್ಯಾನ್ಸ್ಗಳು ಉಪೇಂದ್ರ ಅವರ ನಿರ್ದೇಶನನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊತೀನಿ. ಶಿವಣ್ಣ ಫ್ಯಾನ್ಸ್ ಇರ್ಬೋದು, ಅಪ್ಪು ಫ್ಯಾನ್ಸ್ ಇರ್ಬೋದು, ಸುದೀಪ್ ಅವ್ರ ಫ್ಯಾನ್ಸ್ ಇರ್ಬೋದು, ದರ್ಶನ್ ಅವ್ರ ಫ್ಯಾನ್ಸ್ ಇರ್ಬೋದು, ಪ್ರತಿಯೊಬ್ಬರೂ ಎಲ್ಲ ನಟರ ಫ್ಯಾನ್ಸ್ಗಳು ಈ ಚಿತ್ರ ನೋಡಿ ಉಪೇಂದ್ರ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡಿ. ಎಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕೆ ಪಿ ಶ್ರೀಕಾಂತ್ ಅವರ ಮಾತು. ಡಿಸೆಂಬರ್ 20ಕ್ಕೆ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಿರುವಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಹುನಿರೀಕ್ಷಿತ ಯುವ ಸಿನಿಮಾವನ್ನು ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳ ಅಭಿಮಾನಿಗಳು ತುಂಬ ಪ್ರೀತಿಯಿಂದ ನೋಡಿ. ಬಿಕಾಸ್ ಉಪೇಂದ್ರ ಅವರ ಸಿನಿಮಾವನ್ನು ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.